ಒಂದು ಧಾರಾವಾಹಿ ಸಿನಿಮಾ ಹಿಟ್ ಆದ್ರೆ ಆ ಕಲಾವಿದರನ್ನ ಜನರು ಮೆರೆಸ್ತಾರೆ. ಆದ್ರೆ ಆ ಪಾತ್ರದ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಈಗ ಬರಹಗಾರ ಇರ್ಬೋದು, ನಿರ್ದೇಶಕರಿರ್ಬೋದು, ಸಂಭಾಷಣೆಕಾರರಿರ್ಬೋದು, ಅದ್ರ ಕಡೆಗೆ ನಮ್ಮ ಜನ ಅಷ್ಟೊಂದು ಗಮನನೇ ಕೊಡಲ್ವಲ್ಲ ಅಂತ. ಸೋಷಿಯಲ್ ಮೀಡಿಯಾ ಬಂದಮೇಲೆ ಇತ್ತೀಚೆಗೆ ಗಮನ ಕೊಡೋಕೆ ಯಾರು ಡೈರೆಕ್ಟ್ರು ಏನು ಅಂತೆಲ್ಲ, ರೈಟ್ರ್ ಯಾರು, ಪ್ರೊಡ್ಯೂಸರ್ ಯಾರು ಅಂತ ತಿಳ್ಕೊಳಕ್ಕೆ ಶುರು ಮಾಡಿದ್ದಾರೆ. ಬಟ್ ನೀವು ಕಂಪೇರ್ ಮಾಡಿದ್ರೆ ಸರ್, ಈಗ ನೋಡಿ, ಜೊತೆಯಲ್ಲಿ ಶುರುವಾದಾಗ ಆರು ಜಗದೀಶ್ ಅನ್ನೋ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಒಂದೊಂದು ಕೆಟ್ಟ ಇನ್ಸಿಡೆಂಟ್ ನಡೆದಾಗ ಎಲ್ಲ ಕಡೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಲ್ಲ ಆರು ಜಗದೀಶ್. ಅಲ್ಲಿಗೆ ನಾನು ಇತ್ತೀಚೆಗೆ ಎಲ್ಲೇ ದಾರಿ ಮೇಲೆ ನಡ್ಕೊಂಡೋದ್ರು ಆರು ಜಗದೀಶ್ ನನ್ನನ್ನು ಗುರ್ತು ಹಿಡಿತಾರೆ. ನಾನು ಗುಪ್ತಗಾಮಿನಿ, ಅರುಂಧತಿ, ಅಶ್ವಿನಿ ನಕ್ಷತ್ರ, ದೊಡ್ಡ ಹಿಟ್ ಸೀರಿಯಲ್ಗಳು, ಶುಭ ವಿವಾಹ, ಜೋಡಿ ಹಕ್ಕಿ, ಇಷ್ಟು ಕೊಟ್ಟಿದ್ದೆ ನಾನು. ಆಗ ನನ್ನನ್ನು ಯಾರು ಗುರ್ತು ಹಿಡಿತಿರ್ಲಿಲ್ಲ. ಯಾರು ಕಲಾವಿದರು ಇದ್ದಾರಾ ಅಂತ ಅವ್ರದ್ದು ಬಂದು ಇಂಟರ್ವ್ಯೂನು ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲದೂ ಹಿಂಗೆ ತೊಗೊಂಡೋಗಿ ಪತ್ರಿಕೆಯಲ್ಲೂ ಅಷ್ಟೇ. ಯಾರು ಯಾರು ನಿರ್ದೇಶಕನ ಆ ಸೈಡಲ್ಲಿರಪ್ಪ, ಯಾರು ಹೀರೋ, ಯಾರು ಹೀರೋಯಿನ್, ಯಾರು, ಬನ್ನಿ ಸರ್ ಕೂತ್ಕೊಳ್ಳಿ ಇಲ್ಲಿ ಮಾತಾಡಿ ಅಂತ. ಹೀಗೆ ಆ ಇನ್ಸಿಡೆಂಟ್ ಆದಮೇಲೆ ಅವರು ಜಗದೀಶಿಗೂ ಒಂದು ಗೊತ್ತಿಲ್ಲದೆ ನಾವು ಒಂದೇನೋ ಜನ ರೆಕಗ್ನೈಸ್ ಮಾಡೋಕ್ಕೆ ಹಿಡಿದಿದ್ದಾರೆ. ಸರ್, ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾನು ಇಷ್ಟು ಕೆಲಸಗಳನ್ನ ಯಾರೂ ಗುರುತು ಹಿಡಿಲಿಲ್ಲ ಅನ್ನೋ ಬೇಜಾರಿದೆಯಾ? ಇದೆ, ತುಂಬ ಬೇಜಾರಿದೆ. ಬಟ್ ಪಾಸಿಟಿವ್ ವೇದಲ್ಲಿ ನೋಡೋದೇ ಇಲ್ವಲ್ಲ ಅಂತ ನನಗೆ ಏನನ್ಸುತ್ತೆ ಅಂದರೆ, ನನಗೆ ಒಬ್ಬ ಒಳ್ಳೆ ನಿರ್ದೇಶಕ, ನಾನು ಒಳ್ಳೆ ಪ್ರೊಡ್ಯೂಸರ್, ನಿರ್ಮಾಪಕ ಅನ್ನೋದಕ್ಕಿಂತ ನಾನು ಒಳ್ಳೆ ನಿರ್ದೇಶಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ನಾನು ಒಂದು ಕೆಲಸಕ್ಕೆ ಅಥವಾ ಒಂದು ಸೀನ್ ಡೈರೆಕ್ಷನಿಗೋ ಅಥವಾ ಒಂದು ಕತೆ ಒಳಗೆ ಇಳಿದ್ರೆ ಅದರ ಆಳಕ್ಕೆ ಹೋಗ್ತೀನಿ. ಆಳಕ್ಕೆ ಇಳಿದು ಆ ಕ್ಯಾರೆಕ್ಟರ್ಗಳಲ್ಲಿ ಯಾವ್ಯಾವ ಥಾಟ್ಗಳು ಬರುತ್ತೆ ಅದನ್ನು ಎಲ್ಲ ನೋಡಿನೇ ಮೇಲಕ್ಕೆ ಬಂದು ಆಮೇಲೆ ಕ್ಯಾಮರಾ ಇಟ್ಟು ಶೂಟ್ ಮಾಡೋದು ನಾನು. ಬಟ್ ನಮ್ಮ ಕಿರುತೆರೆಯಲ್ಲಿ ಏನಾಗುತ್ತೆ, ನಮ್ಮನ್ನು ನಾವು ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಇದು ಸಣ್ಣದಾಗ್ಬಿಡುತ್ತೆ. ಅಂದರೆ ದೊಡ್ಡ ತೆರೆಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ದೊಡ್ಡ ತೆರೆಯಲ್ಲಿ ಏನೂ ಆಗ್ತಿರಲ್ಲ.